ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ರೈಟ್ ಗೈಸ್, ನೋಡೋಣ ಏನು ಮೆಸೇಜಸ್ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ಅಂತ. ವಾಟ್ ಈಸ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮಗಿದೆ ಎಲ್ಲದನ್ನು ಎನರ್ಜಿ ಚೆಕ್ ಮಾಡೋಣ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಇನ್ನೇನು ಸದ್ಯದಲ್ಲೇ 2 ಆಪ್ಷನ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಇಮೇಜಸ್. ಇನ್ ಕೇಸ್ ನಿಮಗೆ ಇಮೇಜಸ್ ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ಸೊ ನೀವು ಅದನ್ನ ಚೂಸ್ ಮಾಡ್ಕೊಬಹುದು. ಆಲ್ರೆಡಿ ಟೈಟಲ್ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ರೈಟ್, ಅಗೇನ್ ಸ್ಪೆಷಲ್ ವಿಡಿಯೋನೇ ಆಗಿರುತ್ತೆ. ಐ ಡೋಂಟ್ ನೋ, ಏನೇ ಕರಿಯರ್ ಎಲ್ಲದನ್ನು ಇನ್ಕ್ಲೂಡ್ ಮಾಡ್ತೀನಿ, ಬಟ್ ಯಾವ ಮೆಸೇಜ್ ಬರುತ್ತೆ ಅದನ್ನ ಹೈಲೈಟ್ ಮಾಡ್ತೀನಿ. ಓಕೆ, ದಟ್ಸ್ ವೈ ನಾನು ಕರಿಯರ್, ಲವ್ ಆ ಥರ ಸಪ್ರೇಟ್ ಆಗಿ ಹೋಗ್ತಾ ಇಲ್ಲ. ನಿಮ್ಮ ಎನರ್ಜಿ ನೋಡ್ಬಿಟ್ಟು ಆ ಒಂದು ಎನರ್ಜಿಗೆ ಏನು ಗೈಡೆನ್ಸ್ ಬರಬೇಕು ಅದನ್ನ ನೋಡೋಣ. ಓಕೆ, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಅಂಡ್ ದೆನ್ ಎಟ್ ದ ಎಂಡ್ ವಿಡಿಯೋ ಇಷ್ಟ ಆಗಿ ಮೆಸೇಜಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟೇ. ಓಕೆ, ಸೊ ಗೈಸ್, ಇವಾಗ ನಿಮ್ಮ ಕಣ್ಮುಂದೆ 2 ಆಪ್ಷನ್ಸ್ ಬರುತ್ತೆ. ಐ ಹೋಪ್ ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಇನ್ ಕೇಸ್ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಯಿತು, ಕೊಟ್ಟಿರೋ ಟೈಮ್ ಸಾಕಾಗಿಲ್ಲ ಅಂದರೆ ಡೆಫಿನೆಟ್ಲಿ ಗೋ ಬ್ಯಾಕ್, ಪಾಸ್ ಮಾಡಿ, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ದಟ್ಸ್ ದ ಮೇನ್ ಥಿಂಗ್. ಆ್ಯಂಡ್ ದೆನ್ ಚೂಸ್ ಮಾಡಿ. ಅಗೇನ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ಡೈರೆಕ್ಟಾಗಿ ಹೋಗ್ಬೋದು. ರೈಟ್, ಆಲ್ ರೈಟ್, ದೆನ್ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ, ಯಾರೆಲ್ಲ ಈ ಒಂದು ಟೈಮ್ ಸ್ಟ್ಯಾಂಪ್ನ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ. ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅದನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸನಲ್ ರೀಡಿಂಗ್ ಬುಕ್ ಮಾಡಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು ಗೈಸ್. ಆ್ಯಂಡ್ ಮೆಸೇಜ್ ಇಷ್ಟ ಆದರೆ ಅಟ್ ದ ಎಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ದೇರ್ ಈಸ್ 2 ಆಫ್ ಪೆಂಟಕಲ್ಸ್. ನಾನೇನು ಅನ್ಕೊಂಡೆ ಫಸ್ಟ್ ನಾನು ಫುಲ್ ಮಾಡಿಬಿಡ್ತೀನಿ, ನಿಮಗೋಸ್ಕರ ಬರೋ ಕಾರ್ಡ್ಸ್ನೆಲ್ಲ. 2 ಆಫ್ ಪೆಂಟಕಲ್ಸ್ ಎರಡೆರಡು ಬಂತು, ಎರಡೆರಡು ತಕ್ಕೊಳ್ಳೋದ ನಾನು, ನಿಮಗೆ ಗೊತ್ತು. There is, wow, Knight of Wands. There is the ಡೆತ್ ಅಂತಂದ್ರೆ ಆಕ್ಚುಯಲ್ ಡೆತ್ ಅಂತ ಅಲ್ಲ, ಸೊ ನಿಮಗೆ ಗೊತ್ತಿದೆ ಅನ್ಕೊಂತೀನಿ. ಸೊ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ದೇರ್ ಈಸ್ ಸಮ್ವನ್ ನಿಮ್ಮ ಲೈಫಲ್ಲಿ ಯಾರೋ ಇದ್ದಾರೆ ಆಲ್ರೆಡಿ, ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಮೇ ಬಿ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಮೇಷರಾಶಿ, ಧನಸ್ಸು ರಾಶಿ ಹಾಗೂ ಸಿಂಹ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ ಈ ಪರ್ಸನ್, ಅಥವಾ ವೃಶ್ಚಿಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಮೇಷರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ನೈಟ್ ಆಫ್ ವಾಂಡ್ಸ್. ಆ್ಯಂಡ್ ಸ್ಕಾರ್ಪಿಯೋ ಯಾಕೆ ಅಂದ್ರೆ ಡೆತ್ ಕಾರ್ಡ್ನ ಸ್ಕಾರ್ಪಿಯೋ ಮಾಡುತ್ತೆ. ಓಕೆ, 2 ಆಫ್ ಪೆಂಟಕಲ್ಸ್ ಮೇನ್ ಆಗಿ ಏನು, 2 ಆಫ್ ಪೆಂಟಕಲ್ಸ್ ಇಲ್ಲಿ ನೋಡ್ಬೋದು. ಈ ಪರ್ಸನ್ 2 ಥಿಂಗ್ನ ಹಿಡ್ಕೊಂಡು ಜಗಲ್ ಮಾಡ್ತಾ ಇರೋದು. ಜಗಲ್ ಅಂತ ಅಂದ್ರೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದಕ್ಕೆ ಜಗಲ್. ಸೊ ದಿಸ್ ಇಸ್ ಯೋರ್ ಎನರ್ಜಿ, ನಿಮ್ಮ ಕರೆಂಟ್ ಎನರ್ಜಿ. ಸೊ ತುಂಬಾ ಜನ ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನಲ್ ಲೈಫ್, ನಿಮ್ಮ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಎರಡನ್ನು ಮೇಂಟೈನ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಕೆಲವೊಬ್ಬೊಬ್ಬರಿಗೆ ನಿಮ್ ಜೊತೆ ಆಪ್ಷನ್ಸ್ ಇದೆ ಇವಾಗ. ಓಕೆ, ಇಟ್ಸ್ ಲೈಕ್ ಎಲ್ಲ ಏರಿಯಾದಲ್ಲೂ ಯಾವ ಏರಿಯಾದಲ್ಲಿ ಬ್ಯುಸಿ ಆಗಿದ್ದೀರಾ
ಪ್ರಾಬ್ಲಿ ಎರಡೆರಡು ಏರಿಯಾದಲ್ಲಿ ನೀವು ಬ್ಯುಸಿ ಆಗಿದ್ದೀರಾ, ಅಥವಾ ಎರಡೆರಡು ಸಿಚುವೇಶನ್ ಮಧ್ಯದಲ್ಲಿದ್ದೀರಾ. ಇವಾಗ ಎರಡೂ ನೀವು ಬಿಟ್ಕೊಡೋದಕ್ಕಾಗಲ್ಲ, ಎರಡೂ ನಿಮ್ಮ ಪ್ರಯಾರಿಟಿನೇ. ಅಥವಾ ಇವಾಗ ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ, ಈ ಪರ್ಸನ್ ಟ್ರೈ ಮಾಡ್ತಾ ಇದ್ದಾನೆ ಯಾವ್ದಾದ್ರು ಒಂದ್ರ ಮೇಲೆ ಫೋಕಸ್ ಮಾಡೋಣ, ಬಿಕಾಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇವನ್ ಕೈಲಿ. ಒಂದ್ ಮೇಲ್ದೆ ಒಂದ್ ಕೆಳಗಿದೆ, ಅವ್ನ್ ಟ್ರೈ ಮಾಡ್ತಾ ಇದ್ದಾನೆ. ಇವಾಗ ನಾನ್ ಬಿಟ್ರೆ ಎರಡೂ ಒಂದೇ ಸರ್ತಿ ಬಿದ್ದೋಗುತ್ತೆ, ಒಂದ್ರ ಮೇಲೆ ಫೋಕಸ್ ಮಾಡೋಣ, ಪ್ರಯಾರಿಟಿ ಒಂದಕ್ಕೆ ಕೊಡೋಣ, ಹಂಗ್ ಯೋಚನೆ ಮಾಡ್ತಾ ಇದ್ದೀರಾ. ಇಟ್ಸ್ ಲೈಕ್ ಪ್ರಾಬಬ್ಲಿ ನೈಟ್ ಆಫ್ ವಾಂಡ್ಸ್ ಬಂದು ಆಡ್ ಆಯ್ತು ಅಂದ್ರೆ, ಡೆಫಿನೆಟ್ಲಿ ನೈಟ್ ಆಫ್ ವಾಂಡ್ಸ್ ಅಂದ್ರೆ ಏನು, ಒಂದು ಪರ್ಸನ್ ಬಗ್ಗೆ ಹೇಳ್ತಾ ಇದೆ. ನೈಟ್ ಆಫ್ ವಾಂಡ್ಸ್ ಅಂತ ಅಂದ್ರೆ ದಿಸ್ ಇಸ್ ಸಮ್ ಒನ್, ಯಾರೋ ನಿಮ್ಮ ಲೈಫಲ್ಲಿ ಬರೋದು. ಯೂಶಲಿ ಕೋರ್ಟ್ ಕಾರ್ಡ್ಸ್ ಅಂತೀವಿ ಇದನ್ನ ನಾವು. ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ ಇಲ್ಲಿ, ಆಡ್ ಆಗ್ತಾ ಇದೆ ಸಿಚುವೇಶನ್ಗೆ ಅಂದ್ರೆ ಡೆಫಿನೆಟ್ಲಿ ಒಂದು ಪರ್ಸನ್ ಬಗ್ಗೆ ಹೇಳ್ತಾ ಇದೆ ಇಲ್ಲಿ. ಓಕೆ, ಅಂಡ್ ದಿಸ್ ಇಸ್ ವಾಂಡ್ಸ್ ಅಂತ ಅಂದ್ರೆ ಫೈರ್ ಎನರ್ಜಿ. ಪ್ಯಾಷನೇಟ್ ಎನರ್ಜಿ. ಫೈರ್ ಎನರ್ಜಿ ಏನೆಲ್ಲ ಹೇಳುತ್ತೆ ಅಂದ್ರೆ, ಒಂದು ಪ್ಯಾಷನ್ ಬಗ್ಗೆ ಹೇಳುತ್ತೆ, ಏನ್ರಲ್ಲಿ ನಮಗೆ ಇಂಟ್ರೆಸ್ಟ್ ಇರುತ್ತೆ, ಏನ್ರಲ್ಲಿ ನಮಗೆ ಎಕ್ಸೈಟ್ಮೆಂಟ್ ಕೊಡುತ್ತೆ, ಏನ್ರಲ್ಲಿ ನಮಗೆ ಅದ್ ಕೇಳಿದ್ ಕೂಡ ನಮಗೆ ಖುಷಿ ಆಗತ್ತೆ. ಏನಿರ್ಬೋದು, ಕೆಲವೊಬ್ಬೊಬ್ರಿಗೆ ಲವ್ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ, ವೀನಸ್ ಎನರ್ಜಿ. ಓಕೆ, ಕೆಲವೊಬ್ಬೊಬ್ರಿಗೆ ಬಟ್ಟೆ, ಪ್ಯಾಷನ್, ಶಾಪಿಂಗ್ ಮಾಡೋದು ಅಂದ್ರೆ ಖುಷಿ ಇರುತ್ತೆ, ಒಬ್ಬೊಬ್ರಿಗೆ ದುಡ್ಡನ್ನ ಸ್ಪೆಂಡ್ ಮಾಡೋದು ಅಂದ್ರೆ ಖುಷಿ ಇರುತ್ತೆ, ಕೆಲವೊಬ್ಬೊಬ್ರಿಗೆ ಎಕ್ಸ್ಪೆನ್ಸಿವ್ ಐಟಮ್ಸ್ ತಗೊಳ್ಳೋದು ಅಂದ್ರೆ ಖುಷಿ ಇರುತ್ತೆ. ಸೊ ಮೇನ್ ಆಗಿ ಇದು ಏನ್ ಹೇಳ್ತಾ ಇದೆ ವಾಂಟ್ಸ್ ಎನರ್ಜಿ ಅಂದ್ರೆ, ಏನ್ರಲ್ಲಿ ನಿಮಗೆ ಪ್ಯಾಷನ್ ಇದೆ, ಏನ್ರಲ್ಲಿ ನೀವ್ ಏನ್ ಬಂದ್ರೆ ನಿಮ್ ಲೈಫಲ್ಲಿ ಎಕ್ಸೈಟ್ಮೆಂಟ್ ಆಗುತ್ತೆ. ಸೊ ಲೈಕ್ ವೈಸ್ ಇದು ಕೋರ್ಟ್ ಕಾರ್ಡ್ಸ್ ಆಗಿರೋದ್ರಿಂದ ಒಂದು ಪರ್ಸನ್ ಬಗ್ಗೆ, ತುಂಬಾ ಜನಕ್ಕೆ ಇದು ಒಂದು ಪರ್ಸನ್ ಬಗ್ಗೆ ಹೇಳ್ತಾ ಇದೆ, ಒಂದು ಸ್ಪೆಸಿಫಿಕ್ ಕನೆಕ್ಷನ್ ಬಗ್ಗೆ ಹೇಳ್ತಾ ಇದೆ ನಿಮಗೆ. ಸೊ ಇಟ್ಸ್ ಲೈಕ್ ನೀವು ಇವಾಗ ಟ್ರೈ ಮಾಡ್ತಾ ಇದ್ದೀರಾ ಬ್ಯಾಲೆನ್ಸ್ ಮಾಡೋದಕ್ಕೆ. ನಿಮಗೇನ್ ಇಷ್ಟ ಇದೆ, ನಿಮಗೇನ್ರಲ್ಲಿ ಪ್ಯಾಷನ್ ಇದೆ, ನಿಮಗೆ ಏನ್ ಕೇಳಿದ ಕೂಡ್ಲೆ ಖುಷಿ ಆಗತ್ತೆ, ಎಕ್ಸೈಟ್ಮೆಂಟಿಗೆ ಬರ್ತೀರಾ, ಅದು ಬೇಕಾ ಅಥವಾ ಇನ್ನೊಂದೇನೋ ಬೇಕಾ ಅಂತ ಯು ಆರ್ ಲೈಕ್ ಡಿಸೈಡಿಂಗ್. ಇನ್ನೊಂದು ಪ್ರಾಬಬ್ಲಿ ಏನೋ ಎಂಡ್ ಆಗಿದೆ ಲೈಫಲ್ಲಿ, ಡೆತ್, ಇದಕ್ಕೆ ಆಮೇಲೆ ಬರೋಣ. ಬಟ್ ಡೆತ್ ಕಾರ್ಡ್ ಬಂತು ಅಂದ್ರೆ ರೀಸೆಂಟ್ ಆಗಿ ಏನೋ ಒಂದು ನಿಮ್ಮ ಲೈಫಲ್ಲಿ ಎಂಡ್ ಆಗಿದೆ ಅಂತ. ಡೆತ್ ಅಂತ ಅಂದ್ರೆ ಸ್ಕಾರ್ಪಿಯೋ ಅಂದ್ರೆ ವೃಶ್ಚಿಕ ರಾಶಿ ಬಗ್ಗೆ ಹೇಳುತ್ತೆ. ಓಕೆ, ವೃಶ್ಚಿಕ ರಾಶಿ ಯಾವಾಗ್ಲೂ ಏನು, ಮೇಜರ್ ಟ್ರಾನ್ಸ್ಫಾರ್ಮೇಶನ್. ಅಲ್ಲಿ ಯಾವ ಪ್ಲಾನೆಟ್ ಇರುತ್ತೆ ಆ ಪ್ಲಾನೆಟ್ದು ಮೇಜರ್ ಟ್ರಾನ್ಸ್ಫಾರ್ಮೇಶನ್, ಡೀಪ್ ಸೀಕ್ರೆಟ್. ಸೊ ಡೆಫಿನೆಟ್ಲಿ ಏನೋ ನಿಮ್ಮ ಲೈಫಲ್ಲಿ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರಿ, ಹಿಡನ್, ಬಿಕಾಸ್ 8th ಹೌಸ್ ಇಸ್ ಅ ಹಿಡನ್ ಹೌಸ್. ತುಂಬಾ ಜನಕ್ಕೆ ನೀವು ಆ ಒಂದು ಹೌಸ್ ಬಗ್ಗೆ ಹೇಳಲ್ಲ, ಆ ಹೌಸ್ ಬಗ್ಗೆ ತೋರ್ಸಲ್ಲ, ನಿಮಗ್ ಮಾತ್ರ ಗೊತ್ತಿರುತ್ತೆ. ಸೊ ಸಮಥಿಂಗ್ ರಿಲೇಟೆಡ್ ಟು ದಟ್, ಆ ಒಂದು ಸಿಚುವೇಶನ್ ಬಗ್ಗೆ ನಿಮಗಿಲ್ಲಿ ಮೆಸೇಜ್ ಬರ್ತಾ ಇದೆ, ಗ್ರೂಪ್ 1. ಓಕೆ, ಸೊ ದ ಥಿಂಗ್ ಈಸ್ ಯು ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್. ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಸಮಥಿಂಗ್ ನಿಮ್ ಮುಂದೆ ಇದೆ. ನಾನು ಮುಂಚೆನೆ ಹೇಳ್ದಂಗೆ ಸಮಥಿಂಗ್ ವಿಚ್ ಎಕ್ಸೈಟ್ಸ್ ಯು, ನಿಮಗದು ನೋಡಿದ ಕೂಡಲೇ ಖುಷಿ ಆಗತ್ತೆ, ಅದನ್ನ ನೆನಪಿಸ್ಕೊಂಡಿದ್ ಕೂಡಲೇ ಖುಷಿ ಆಗತ್ತೆ, ಆ ಎನರ್ಜಿ ನಿಮ್ ಲೈಫಲ್ಲಿ ಬಂದಿದ್ ಕೂಡಲೇ ಖುಷಿ ಆಗತ್ತೆ. ಬಟ್ ನೀವು ಅದೇ ಟೈಮಿಗೆ ಇನ್ನೊಂದು ಕೂಡ ಇದೆ ನಿಮ್ಮ ಲೈಫಲ್ಲಿ, ಐ ಡೋಂಟ್ ನೋ ಇನ್ನೊಂದು ಏನು ಅಂತ, ಐ ಡೋಂಟ್ ನೋ. ನಾನು ಪುಲ್ ಮಾಡ್ತೀನಿ ಪ್ರಾಬಬ್ಲಿ ಅದಕ್ಕೊಂದು ಕಾರ್ಡ್. ಬಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗ್ತಾ ಇಲ್ಲ ಲೈಕ್ ಏನ್ರ ಮೇಲೆ ಫೋಕಸ್ ಮಾಡ್ಲಿ. ಸೊ ಡೆಫಿನೆಟ್ಲಿ ಇಟ್ಸ್ ಅನ್ ಇಂಡಿಕೇಶನ್. ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ ಅಂದ್ರೆ ಇದು ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರೆ. ಅಟ್ಲೀಸ್ಟ್ ಈ ಒಂದು ಮೆಸೇಜ್ ನ ನೋಡ್ತೀರಾ ಅಲ್ವಾ, ಇವತ್ತಿಂದ ಒಂದು ನೆಕ್ಸ್ಟ್ 2 to 3 weeks ವರೆಗೂ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರೆ. ಅಂಡ್ ದಿಸ್ ಇಸ್ ವೆರಿ ಫೈರ್ ಎನರ್ಜಿ. ಸೊ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ನೀವು ಹೇಳ್ಬೋದು ವೆಯ್ಟ್ ಮಾಡಿ, ಏನೋ ಸ್ವಲ್ಪ ಪ್ಲಾನ್ ಮಾಡೋಣ, ಆಮೇಲೆ ನಾವು ಕನೆಕ್ಟ್ ಆಗೋಣ, ಆಮೇಲೆ ಟ್ರಾವೆಲ್ ಮಾಡೋಣ, ಅಥವಾ ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ, ಹಂಗೆ ಹೇಳಿದ್ರು ಅದು ಕೇಳಲ್ಲ. ಅದು ನೈಟ್ ಆಫ್ ವಾಂಡ್ಸ್ ಅಂದ್ರೆ ಆ ಕುದುರೆ ನೋಡಿ ಅದು ತುಂಬಾ ಫಾಸ್ಟ್ ಅಲ್ಲಿ ಹೋಗ್ತಾ ಇದೆ, ಅದು ಇಟ್ಸ್ ಟ್ರಾವೆಲಿಂಗ್. ಅಗೇನ್ ತುಂಬಾ ಜನಕ್ಕೆ ನಿಮಗೆ ಟ್ರಾವೆಲಿಂಗ್ ಕೂಡ ಇಂಟ್ರೆಸ್ಟ್ ಇರುತ್ತೆ. ಸೊ ಇಟ್ಸ್ ಲೈಕ್ ನಿಮ್ಮ ಆ ಒಂದು ಪ್ಯಾಷನ್ ಏನಿದೆ, ಆ ಇಂಟ್ರೆಸ್ಟ್ ಏನಿದೆ, ಅದ್ ನಿಮ್ ಮಾತನ್ನ ಕೇಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಬ್ರೈನ್ ನ ನಿಮ್ ಹಾರ್ಟ್ ಕೇಳ್ತಾ ಇಲ್ಲ. ಬಟ್ ಯು ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್. ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೀರಾ, ಇದಕ್ ವೆಯ್ಟ್ ಮಾಡ್ಬೇಕು, ಇವಾಗ್ಲೇ ಪ್ಲಾನ್ ಮಾಡೋದ್ ಬೇಡ, ವೆಯ್ಟ್ ಮಾಡ್ಬೇಕು. ಬಟ್ ಸ್ಟಿಲ್ ದೇರ್ ಇಸ್ ಸಮ್ ಒನ್ ಕಮ್ಮಿಂಗ್ ಇನ್ ಯುವರ್ ಲೈಫ್. ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಈ ಒಂದು ರೀಡಿಂಗ್ ನೋಡಿದ ಕೂಡಲೇ ಅನದರ್ 2 to 3 weeks ಅಲ್ಲಿ ಈ ಪರ್ಸನ್ ನಿಮ್ಮ ಲೈಫಿಗೆ ಬರೋ ಎಲ್ಲಾ ಪಾಸಿಬಿಲಿಟೀಸ್ ಇದೆ.
ಆ್ಯಂಡ್ ಎಲ್ಲೋ ಒಂದು ಕಡೆ ಬಿ ರೆಡಿ, ಅಂದರೆ ಜಾಸ್ತಿ ನೀವು ಕಂಫರ್ಟ್ ಝೋನಲ್ಲಿ ಇರಬೇಡಿ. ಬಿ ರೆಡಿ ಟು ಬ್ಯಾಲೆನ್ಸ್. ನೀವು ಎಷ್ಟರ ಮಟ್ಟಿಗೆ ಫ್ಲೆಕ್ಸಿಬಲ್ ಆಗಿರ್ತೀರಾ, ನೀವು ಎಷ್ಟರ ಮಟ್ಟಿಗೆ ನ್ಯೂ ಚೇಂಜಸ್ಗೆ ಅಡಾಪ್ಟ್ ಮಾಡ್ಕೊತೀರಾ ಅಷ್ಟು ಒಳ್ಳೇದು. ಪ್ರಾಬಬ್ಲಿ ತುಂಬ ಜನಕ್ಕೆ ಆಲ್ ಆಫ್ ಅ ಸಡನ್ ಒಂದು ನ್ಯೂಸ್ ಕೇಳ್ಬೋದು, ನಿನ್ನ ಪೋಸ್ಟಿಂಗ್ ಶಿಫ್ಟ್ ಆಗಿದೆ, ನಿನ್ನ ಒಂದು ರೋಟೀನ್ ಚೇಂಜ್ ಮಾಡ್ಕೋಬೇಕಾಗಿ ಬರುತ್ತೆ, ರಿಲೊಕೇಟ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಸಮಥಿಂಗ್ ನ್ಯೂ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಅಗೇನ್ ಇದು ನೈಟ್ ಆಫ್ ವಾಂಡ್ಸ್ ಎನರ್ಜಿ ಇರೋದ್ರಿಂದ ಇಟ್ಸ್ ನಾಟ್ ಸಮಥಿಂಗ್ ಅಯ್ಯೋ ಇದು ಬಂತಲ್ಲ ಹಂಗೆ ಅನ್ಕೊಳ್ಳಲ್ಲ ನೀವು. ದಿಸ್ ಈಸ್ ಫೈರ್ ಎನರ್ಜಿ. ನಿಮ್ಮಲ್ಲಿರೋ ಪ್ಯಾಷನ್ ಬಗ್ಗೆ, ನಿಮ್ಮಲ್ಲಿರೋ ಇಂಟ್ರೆಸ್ಟ್ ಬಗ್ಗೆ, ಇಂಟ್ರೆಸ್ಟ್ ವರ್ಡ್ ನನಗೆ ಅದೇ ಮೈಂಡಿಗೆ ಬರ್ತಾ ಇರಲಿಲ್ಲ. ಇಂಟ್ರೆಸ್ಟ್ ಬಗ್ಗೆ ಹೇಳ್ತಾ ಇದೆ. ಸಮಥಿಂಗ್ ನಿಮಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಇದ್ರ ಇಷ್ಟ ಇದೆ ಕೂಡ, ಅದು ನಿಮ್ಮ ಹತ್ರ ಬರ್ತಾ ಇದೆ. ಯು ಆರ್ ಮ್ಯಾನಿಫೆಸ್ಟಿಂಗ್ ಇಟ್, ಅದು ನಿಮ್ಮ ಕಡೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಯು ಹ್ಯಾವ್ ಟು ಬಿ ರೆಡಿ. ಅಂದರೆ ಇಟ್ಸ್ ಅನ್ ಇಂಡಿಕೇಶನ್. ಇಲ್ಲಿ 2 ಆಫ್ ಪೆಂಟಕಲ್ಸ್ ಆರಾಮಾಗಿಲ್ಲ, ಏನೋ ಒಂದು ಲೈಫಲ್ಲಿ ಆ್ಯಡ್ ಆನ್ ಆಗಿದೆ, ಅದು ಅವನ ಲೈಫ್ದು ಬ್ಯಾಲೆನ್ಸ್ ರೋಟೀನ್ನ ಅದು ಇದು ಮಾಡಿದೆ, ಸ್ವಲ್ಪ ಚೇಂಜಸ್ ಮಾಡಿದೆ, ವೇರಿಯೇಷನ್ ಮಾಡಿದೆ, ರೈಟ್? ಸೊ ಅಗೇನ್ ಬಿ ರೆಡಿ. ಏನೋ ಒಂದು ನಿಮ್ಮ ಲೈಫಲ್ಲಿ ಆಗತ್ತೆ, ಪಾಸಿಟಿವ್ ಚೇಂಜ್ ಇದು, ಏನೋ ಒಂದು ನೆಗೆಟಿವ್ ಆಗೋದು ಅಲ್ಲ. ಏನೋ ಒಂದು ಆ್ಯಡ್ ಆನ್ ಆಗತ್ತೆ ನಿಮ್ಮ ಲೈಫಿಗೆ, ಹೊಸ ರೋಟೀನ್, ಹೊಸ ಇಂಟ್ರೆಸ್ಟ್, ಹೊಸ ಆಪರ್ಚುನಿಟಿನೂ ಆಗಿರ್ಬೋದು. ಬಟ್ ಹಂಗಂತ ಹಳೆದಿನ ನೀವು ಕಂಪ್ಲೀಟ್ ಆಗಿ ಬಿಟ್ಟು ಹೋಗೋದಕ್ಕೆ ಆಗಲ್ಲ. ಇಟ್ಸ್ ಲೈಕ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದ ಸಿಚುವೇಶನ್ ಬರುತ್ತೆ. ಸೊ ದಟ್ಸ್ ದ ಮೆಸೇಜ್. ಅಗೇನ್ ಇಲ್ಲಿ ಇದಕ್ಕೆ ಡೆತ್ ಆ್ಯಡ್ ಆನ್ ಆಗ್ತಾ ಇದೆ. ಡೆತ್ ಅಂತ ಅಂದ್ರೆ ಮೇಜರ್ ಟ್ರಾನ್ಸ್ಫಾರ್ಮೇಶನ್. ಐ ಫೀಲ್ ದಿಸ್ ಈಸ್ ಅಬೌಟ್ ನಿಮ್ಮ ಥಾಟ್ ಪ್ರೊಸೆಸ್ ಆಗಿರ್ಬೋದು. ಡೆತ್ ಅಂತ ಅಂದ್ರೆ ಓಕೆ, ನಾನು ಹಳೆದನ್ನ ಕಂಪ್ಲೀಟ್ ಆಗಿ ಅದನ್ನ ಅಲ್ಲೇ ನಿಲ್ಲಿಸಿ ಒಂದು ನ್ಯೂ ಬಿಗಿನಿಂಗ್ ಕಡೆ ಹೋಗೋಣ. ತುಂಬಾ ಜನಕ್ಕೆ ಆಲ್ ಆಫ್ ಅ ಸಡನ್ ನಿಮ್ಮ ಕೆಲಸ ಜಾಬಲ್ಲಿ ಒಂದನ್ನ ಎಂಡ್ ಮಾಡಿ ಇನ್ನೊಂದು ಕಡೆ ಹೋಗೋ ಪಾಸಿಬಿಲಿಟಿ ಬರ್ಬೋದು, ಒಂದು ನ್ಯೂ ಆಪರ್ಚುನಿಟಿ ಬರ್ಬೋದು. ದಟ್ ವಿಲ್ ಎಂಡ್ ಆಲ್ ಆಫ್ ಮೋಸ್ಟ್ ಆಫ್ ಯುವರ್ ಓಲ್ಡ್ ರೋಟೀನ್ಸ್ ಆಗಿರ್ಬೋದು. ಏನು ಕೆಲಸ ಮಾಡ್ತಾ ಇದ್ದೀರಾ, ಕೆಲಸ ಆಪರ್ಚುನಿಟಿ ಆಲ್ರೆಡಿ ಏನು ಮಾಡ್ತಾ ಇದ್ದೀರಾ, ಪ್ರಾಬಬ್ಲಿ ಅದನ್ನ ಕಂಪ್ಲೀಟ್ ಆಗಿ ಅದರಲ್ಲೊಂದು ಟ್ರಾನ್ಸ್ಫಾರ್ಮೇಶನ್, ಎಂಡಿಂಗ್ ಅಂತಾನೆ ಅಲ್ಲ, ಮೇಜರ್ ಅಪ್ಡೇಟ್ ಆಗ್ಬೋದು, ಒಂದು ನ್ಯೂ ಫೀಲ್ಡ್ ಕಡೆ ಹೋಗ್ಬೋದು, ಒಂದು ನ್ಯೂ ಬಿಗಿನಿಂಗ್. ಸೊ ಡೆತ್ ಅಂತ ಆಲ್ವೇಸ್ ನೀವು ಈ ಕೋಟ್ನ ಕೇಳಿರ್ತೀರ, ಎವ್ರಿ ಎಂಡಿಂಗ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್. ಸೊ ಐ ಫೀಲ್ ನೆಕ್ಸ್ಟ್ ಯಾವಾಗ ಈ ಮೆಸೇಜ್ನ ನೋಡ್ತಾ ಇದ್ದೀರಾ, ಇವತ್ತಿನ ನೆಕ್ಸ್ಟ್ 2 to 3 weeks ಅಲ್ಲಿ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇಟ್ಸ್ ಲೈಕ್ ಅ ಬಿಗ್ ಟ್ರಾನ್ಸ್ಫಾರ್ಮೇಶನ್, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಲೈಫಲ್ಲಿ ಆಗೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಇವಾಗ ಯಾವ ಪರ್ಸ್ನಾಲಿಟಿ ಇದೆ, ಇವಾಗ ನೀವು ಏನು ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಸಮಥಿಂಗ್ ನ್ಯೂ ಮಾಡ್ತೀರಾ. ಕಂಪ್ಲೀಟ್ ಆಗಿ ಆಲ್ ಆಫ್ ಅ ಸಡನ್ ನೀವು ರಿಲೊಕೇಟ್ ಆಗ್ಬೋದು. ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಲೈಫಲ್ಲಿ ಆಗೋದನ್ನ ನೋಡ್ತಾ ಇದ್ದೀನಿ. ಲೆಟ್ ಅಸ್ ಕನೆಕ್ಟ್. ಓಕೆ, ಇವಾಗ ಇದನ್ನೇನು ಹೇಳಿದೆ ನಾನು, ಈ ಪರ್ಸನ್ ಬ್ಯಾಲೆನ್ಸ್, ಯು ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್, ಹೊಸದೇನೋ ಆ್ಯಡ್ ಆನ್ ಆಗ್ತಾ ಇದೆ, ಹೊಸದು ಸಮಥಿಂಗ್ ಯು ಲವ್, ಫೈನಲಿ ಅದು ಬರ್ತಾ ಇದೆ, ಆಪರ್ಚುನಿಟಿ ಬರ್ತಾ ಇದೆ. ಬಟ್ ಹಂಗಂತ ಹಳೆದನ್ನ ಬಿಡಕ್ಕಾಗ್ತಾ ಇಲ್ಲ, ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇದೆ. ಬಟ್ ಇದಕ್ಕೆ ಡೆತ್ ಆ್ಯಡ್ ಆನ್ ಆಗ್ತಿರೋದ್ರಿಂದ ಏನಾಗ್ತಾ ಇದೆ, ಇಲ್ಲೇನೋ ಎಂಡ್ ಆಗ್ತಾ ಇದೆ. ಫೈನಲಿ ಐ ಫೀಲ್ ಇವಾಗ ಯಾರೆಲ್ಲ ಅನ್ಕಂಫರ್ಟ್ ಝೋನಲ್ಲಿ ಇದ್ದೀರಾ, ಇಟ್ಸ್ ಲೈಕ್ ಒಂದು ಕೆಲಸದಲ್ಲಿ ಇದ್ದೀರಾ, ನೀವು ಸ್ಟಾರ್ಟ್ಅಪ್ ಕಂಪನಿ ಅಥವಾ ಸಮ್ವೇರ್ ಎಲ್ಲೋ ಇದ್ದೀರಾ, ಗಿವ್ ಅಪ್ ಮಾಡಲಿಲ್ಲ ನೀವು, ಜಸ್ಟ್ ಬಿಕಾಸ್ ನಿಮಗೆ ಕಷ್ಟ ಆಗ್ತಾ ಇತ್ತು ಅಂತ ಗಿವ್ ಅಪ್ ಮಾಡ್ತಾ ಇರಲಿಲ್ಲ. ಹೊಸದೇನೋಕ್ಕೋ ಟ್ರೈ ಮಾಡ್ತಾ ಇದ್ರಿ, ಹೊಸದೇನೋಕ್ಕೋ ಯು ಆರ್ ಪುಟಿಂಗ್ ಎಫರ್ಟ್. ಫೈನಲಿ ಅದ್ರ ಸೈಡ್ನ ಗ್ರೀನ್ ಸಿಗ್ನಲ್ ಬರೋದು, ಫೈನಲಿ ಆ ಆಪರ್ಚುನಿಟಿನ ನೀವು ಗೇನ್ ಮಾಡ್ಕೊಳ್ಳೋದು, ಫೈನಲಿ ಆ ಕಡೆಯಿಂದ ಎಸ್ ಅನ್ನೋ ಒಂದು ಆನ್ಸರ್ ಬರೋದು, ಆ ಕಡೆಯಿಂದ ಇಂಟರ್ವ್ಯೂ ಕಾಲ್ ಬರೋದು, ಈ ಥರ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ಫೈನಲಿ ಹಳೇದೇನು ಮಾಡ್ಕೊಂಡಿದ್ರಿ ಅದನ್ನ ಎಂಡ್ ಮಾಡಬೇಕು. ಮೇ ಬಿ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ಗ್ರೂಪ್ 1 ನೀವು ಅನ್ಕೋಬೋದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ, ಎರಡನ್ನೂ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಪ್ರಾಬಬ್ಲಿ ಡೆತ್ ಕಾರ್ಡ್ ಯಾಕೆ ಬರ್ತಾ ಇದೆ ಅಂದರೆ, ಒಂದು ಬೇಕು ಅಂದರೆ ಒಂದನ್ನ ನೀನು ಎಂಡ್ ಮಾಡಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ, ಒಂದಕ್ಕೆ ಪ್ರಯಾರಿಟಿ ಕೊಡು, ಒಂದನ್ನ ಬಿಡು. ಇದು ನಿಮಗೆ ಮೆಸೇಜ್. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ, ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನೋ, ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಪ್ರಾಬಬ್ಲಿ ಈ ತಪ್ಪನ್ನ ನೀವು ಮುಂಚೆನೂ ಮಾಡಿರ್ಬೋದು. ಬಟ್ ಡೆತ್ ನಿಮಗೆ ಇಲ್ಲಿ ಬರ್ತಾ ಇದೆ ಅಂದರೆ ನೋ, ಈ ಒಂದು ಏನಾದರೂ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಪರ್ಚುನಿಟಿ ಬರ್ತಾ ಇದೆ ಅಂದರೆ ಗ್ರೂಪ್ 1
ಚೂಸ್ ಮಾಡಿ ಅದನ್ನ. ಇಫ್ ಪಾಸಿಬಲ್, ಐ ನೋ ಈ ಮೇಜರ್ ಟ್ರಾನ್ಸ್ಫಾರ್ಮೇಶನ್, ಈ ಒಂದು ಹೊಸ ಆಪ್ಷನ್ ತುಂಬಾ ಚೇಂಜಸ್ ನ ತಗೋಬರುತ್ತೆ ನಿಮ್ಮ ಲೈಫಲ್ಲಿ, ಐ ನೋ ದಟ್. ಬಟ್ ಕಾರ್ಡ್ಸೇ ನಿಮ್ನ ಇದು ಕೇಳ್ತಾ ಇದೆ. ನಿಮಗೆ ಈ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬೇಕು, ನಿಮ್ ಲೈಫಲ್ಲಿ ಒಂದು ಎಂಡಿಂಗ್ ಬೇಕು, ಸೊ ದಟ್ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ. ಯು ಗೆಟಿಂಗ್ ಮೈ ಪಾಯಿಂಟ್? ಸಿಗ್ತಾ ಇದೆಯಾ? ಐ ಮೀನ್ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ಸೊ ಎಸ್, ಐ ಹೋಪ್ ನಿಮ್ಮ ಸಿಚುವೇಶನಿಗೆ ಇದು ರಿಲೇಟ್ ಆಗ್ತಾ ಇದೆ. ಆ್ಯಂಡ್ ಐ ಹೋಪ್ ನಾನೇನು ಹೇಳ್ತಾ ಇದ್ದೀನಿ ಅದು ನಿಮಗೆ ಎಫೆಕ್ಟ್ ಆಗಿದೆ ಒನ್ ಆರ್ ದಿ ಅದರ್ ವೇ ಅಂತ. ನೀವ್ ಹೇಳಿ ಏನ್ ಅನ್ಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಗೈಸ್, ಗ್ರೂಪ್ 1 ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮೆಸೇಜ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ರೀಡಿಂಗ್ಸ್ ನ ಮಿಸ್ ಮಾಡ್ಕೊಳಲ್ಲ ಅಂತ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಡೆಫಿನೆಟ್ಲಿ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ, ಎನರ್ಜೀಸ್ ಹೆಂಗಿದೆ. ಆಲ್ರೆಡಿ ಟೈಟಲ್ ಅಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಓಕೆ, ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಎಟ್ ದ ಎಂಡ್ ವಿಡಿಯೋ ಇಷ್ಟ ಆಗಿ, ಮೆಸೇಜ್ ಇಷ್ಟ ಆಗಿ, ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಲೆಟ್ಸ್ ಸಿ ಫಸ್ಟು. ಎರಡೆರಡು ಬಂತು ಗೈಸ್, ನಾನು ಎರಡೆರಡು ತಗೊಳ್ಳಲ್ಲ. ದೇರ್ ಈಸ್ 3 of Swords, the Emperor, the World Tarot. ನಾನು ಇದನ್ನ ತೋರ್ಸಕ್ ಆಗಲ್ಲ, ಓಕೆ, ಐ ಕಾಂಟ್ ಶೋ ದಿಸ್. ಓಕೆ, ಸೊ ಇಂಟ್ರೆಸ್ಟಿಂಗ್. ನೀವು ಅನ್ಕೊಂಡಿದ್ದೀರಾ ಎಲ್ಲೋ ಒಂದ್ ಕಡೆ ನಾನು ಶಾಲೋ ಆಗ್ತಾ ಇದ್ದೀನಿ, ನಾನು ಮುಳುಗೋಗ್ತಾ ಇದ್ದೀನಿ, ನಾನು ವೀಕ್ ಆಗ್ತಾ ಇದ್ದೀನಿ ಅಂತ. ನೋ, ಆಕ್ಚುಲಿ ಯು ಆರ್ ಬಿಕಮಿಂಗ್ ಸ್ಟ್ರಾಂಗ್. ಗ್ರೂಪ್ 2. ಸೊ ಲೆಟ್ ಮೀ ಸಿ. ಫಸ್ಟ್ ಆಫ್ ಆಲ್ 3 of Swords ಇಂದ ಸ್ಟಾರ್ಟ್ ಆಗಿದೆ ಮೆಸೇಜ್ ನಿಮಗೆ. ಲೆಟ್ ಮೀ ಹೆಲ್ಪ್ ಯು ಕನೆಕ್ಟ್, ಹೆಂಗ್ ಕನೆಕ್ಟ್ ಮಾಡೋದು ಅಂತ ಹೆಲ್ಪ್ ಮಾಡ್ತೀನಿ ಇವತ್ತು. 3 of Swords ಅಂದ್ರೆ ಏನೋ, ಅದನ್ನ ಇಮೇಜ್ ಅಲ್ಲೇ ನೋಡ್ಬೋದು. ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್, ಯಾರೋ ಒಬ್ರು ನಿಮಗೆ ಬಿಟ್ರೇ ಮಾಡಿರ್ತಾರೆ, ಯಾರೋ ಒಬ್ರು ಅವ್ರ ಮಾತುಗಳಲ್ಲಿ ನಿಮ್ಮನ್ನ ಹರ್ಟ್ ಮಾಡಿರ್ತಾರೆ, ಅವರ ಆಕ್ಷನ್ಸ್ ಇಂದ ನಿಮ್ಮ ಒಂದು ಹಾರ್ಟಿಗೆ ಹರ್ಟ್ ಆಗಿರುತ್ತೆ, ನಿಮ್ಮ ಒಂದು ಕಂಫರ್ಟ್ ಝೋನ್ಗೆ ಪ್ರಾಬ್ಲಮ್ ಆಗಿರುತ್ತೆ, ನಿಮ್ಮ ಒಂದು ಮೈಂಡಿಗೆ ಒಂದು ಟ್ರಾಮಾ ಕೊಟ್ಟಂಗ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ ಗ್ರೂಪ್ 2 ಕರೆಂಟ್ ಸಿಚುವೇಶನ್ ಅಲ್ಲಿ, ನಾನು ತುಂಬಾ ವೀಕ್ ಆಗೋಗ್ಬಿಟ್ಟೆ, ನಾನು ತುಂಬಾನೇ ಶಾಲೋ ಆಗೋಗ್ಬಿಟ್ಟೆ, ನಾನು ಎಲ್ಲರ ತರ ಸ್ಟ್ರಾಂಗ್ ಇಲ್ಲ, ನಾನು ಯಾರನ್ನೂ ಟ್ರಸ್ಟ್ ಮಾಡಕ್ ಆಗಲ್ಲ ಇನ್ನು, ನಾನು ಹೌಕಮ್ ನಾನು ಇನ್ನೊಬ್ರು ನನಗೆ ಹರ್ಟ್ ಮಾಡಕ್ ಬಿಟ್ಟೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇಶ್ಯೂ ಬಗ್ಗೆನೂ ಹೇಳುತ್ತೆ 3 of Swords. ಎಸ್ಪೆಷಲಿ ಇಲ್ಲಿ ನೀವು ಹರ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಬೇಜಾರಾಗಿದೆ, ಯಾರೋ ಮೋಸ ಮಾಡಿದ್ದಾರೆ, ಅಥವಾ ಯಾರ್ದೋ ಮಾತುಗಳು ನಿಮಗೆ ಹರ್ಟ್ ಆಗಿದೆ, ಯಾರನ್ನೋ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಿರ್ತೀರಾ, ಆ ಟ್ರಸ್ಟ್ ನಿಮ್ನ ಇವಾಗ ಬ್ರೇಕ್ ಮಾಡಿದೆ, ಬಿಟ್ರೇಯಲ್ ತರ ಇದೆ, ನಮ್ದವರೇ ಮೋಸ ಮಾಡಿರೋದು, ಅಥವಾ ನಿಮ್ಗೆ ತುಂಬಾ ಏನೋ ಇಷ್ಟ ಇತ್ತು, ಯಾವ್ದ್ರ ಬಗ್ಗೆನೋ ನಿಮಗೆ ಇಷ್ಟ ಇತ್ತು, ಕೆಲ್ಸನೇ ಆಗಿರ್ಬೋದು, ತುಂಬಾ ಎಫರ್ಟ್ ಹಾಕಿದ್ರಿ, ಬಟ್ ಆ ಕಡೆಯಿಂದ ನಿಮಗೆ ಯಾವಾಗ್ಲೂ ಪೇಯ್ನೇ ಬರ್ತಾ ಇದೆ, ಔಟ್ಕಮ್ ಚೆನ್ನಾಗಿ ಬರ್ತಾ ಇಲ್ಲ, ಯಾವಾಗ್ಲೂ ಪೇನ್ಫುಲ್ ಔಟ್ಕಮ್ಮೇ ಬರ್ತಾ ಇದೆ. ಸೊ ಯು ಆರ್ ಬಿಟ್ ಡಿಸಪಾಯಿಂಟೆಡ್, ಆ ಥರ ಎನರ್ಜಿಲಿ ಇದ್ದೀರಾ ನೀವು. ಯು ಆರ್ ಬಿಟ್ ವೀಕ್. ಐ ಡೋಂಟ್ ವಾಂಟ್ ಟು ಸೇ ನೀವು ವೀಕ್ ಅಂತ, ಬಟ್ ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ, ನಾನು ವೀಕ್ ಆಗಿದ್ದೀನಿ, ನಾನು ಯಾರಿಗೂ ಓಪನ್ ಅಪ್ ಆಗಕ್ ಆಗ್ತಾ ಇಲ್ಲ, ನಾನು ಯಾವತ್ತು ಟ್ರೂ ಲವ್ನ ನಾನು ಫೈಂಡ್ ಔಟೇ ಮಾಡಲ್ಲ. ಎಲ್ಲೋ ಒಂದ್ ಕಡೆ ಆ ಲವ್ ಅಲ್ಲಿರೋ ಒಂದು ಥಾಟ್ಸು, ಟ್ರಸ್ಟು, ಎಕ್ಸ್ಪೆಕ್ಟೇಷನ್ಸು, ನಿಮ್ಮ ಒಪಿನಿಯನು ಅದೆಲ್ಲ ಚೇಂಜ್ ಆಗಿದೆ ಅನ್ಬೋದು. ಎಂಪರರ್ ಆಡ್ ಆನ್ ಆಗ್ತಾ ಇದೆ. ಸೊ ವಾಟ್ ಈಸ್ ಎಂಪರರ್? ಎಂಪರರ್ ಅಂತ ಅಂದ್ರೆ ಸ್ಟೆಬಿಲಿಟಿ. ಎಂಪರರ್ ಅಂತ ಅಂದ್ರೆ ಇವಾಗ ಏನೇ ರಾಜ, ಎಷ್ಟೇ ಒಳ್ಳೆ ರಾಜ ಆದ್ರೂ ರಾಜಂಗೆ ಅವಂದೇ ಆದ ಬೌಂಡ್ರೀಸ್ ಇರುತ್ತೆ.
ಅವನು ಎಷ್ಟೇ ಪ್ರಜೆಗಳ ಜೊತೆ ಫ್ರೆಂಡ್ಲಿ ಆಗಿರ್ಲಿ, ಅದು ಎಷ್ಟೇ ಅವನಿಗೆ ಕೆಲಸ ಮಾಡೋರ ಜೊತೆ ಫ್ರೆಂಡ್ಲಿ ಆಗಿರ್ಲಿ, ಬಟ್ ಅವನದು ಬೌಂಡ್ರಿ ಅಂತ ಇರುತ್ತೆ. ಆ ಬೌಂಡ್ರಿ ಒಳಗೆ ತುಂಬ ಯಾರನ್ನೂ ಬಿಡಲ್ಲ. ಅವನು ಕೂರೋ ಆಸ್ಥಾನದಲ್ಲೂ ಅಷ್ಟೇ, ಇಟ್ಸ್ ಲೈಕ್ ಯಾರಿಗೂ ಅವನ್ ಕೂರೋ ಜಾಗಕ್ಕೆ ಬಿಡಲ್ಲ, ಎಷ್ಟೇ ಕ್ಲೋಸ್ ಆಗಿರ್ಲಿ. ಈವನ್ ಅವನ ಲೈಫ್ ಪಾರ್ಟ್ನರ್ಗೂ ಸಮ್ಟೈಮ್ಸ್ ಎಲೋ ಇರಲ್ಲ ಅದ್ರ ಮೇಲೆ ಕೂರೋದಕ್ಕೆ, ಬಿಕಾಸ್ ಅವನಿಗೆ ಅವನದೇ ಆದ ರೂಲ್ಸ್ ಇರುತ್ತೆ, ಅವನದೇ ಬೌಂಡ್ರೀಸ್ ಇರುತ್ತೆ. ಅವನಲ್ಲಿ ರಾಜ ಆಗಿದ್ದಾನೆ ಅಂದರೆ ಬಿಕಾಸ್ ಅವನ ಒಂದು ಎಫರ್ಟ್, ಅವನ ಒಂದು ಸ್ಟ್ರಗಲ್, ಅವನ ಒಂದು ರೆಸ್ಪಾನ್ಸಿಬಿಲಿಟಿ, ಅವನ ಪ್ರಿನ್ಸಿಪಲ್ಸ್ ಎಲ್ಲದೂ ಅವನ್ನ ತಕ್ಕೊಂಡೋಗಿ ಅಲ್ಲಿ ಕೂರ್ಸಿದಾನೆ ಅಂತ ಮಾತ್ರಕ್ಕೆ ಎಲ್ಲಾರನ್ನೂ ಬಾ ಅಲ್ಲೇ ಕೂತ್ಕೋ ಫ್ರೀಯಾಗಿ ಬಿಡಲ್ಲ ರಾಜ. ಎಷ್ಟೇ ಇನ್ನೊಬ್ರಿಗೆ ಊಟ ಕೊಟ್ರು, ಎಷ್ಟೇ ಹೆಲ್ಪ್ ಮಾಡಿದ್ರು, ಅವನ ಹತ್ರ ಬಂದ್ರೆ ದೇರ್ ಈಸ್ ಬೌಂಡ್ರೀಸ್ ಯಾವಾಗ್ಲೂ ಇರುತ್ತೆ, ರೈಟ್? ಸೊ ಮೇ ಬಿ ನಿಮಗಿದು ಸಜೆಷನ್ ಗ್ರೂಪ್ 2. ನೆಕ್ಸ್ಟ್ ಟೈಮು ಯಾರನ್ನ ಟ್ರಸ್ಟ್ ಮಾಡ್ತೀರಾ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಮೋಸ ಆಗಿರೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಬಿಟ್ರೇಯಲ್ ಆಗಿರೋದು, ಯಾರೋ ಸುಳ್ಳು ಹೇಳಿರೋದು ಇಂಪಾರ್ಟೆಂಟ್ ಅಲ್ಲ. ಯಾರನ್ನ ನೀವು ಟ್ರಸ್ಟ್ ಮಾಡ್ತೀರಾ, ಯಾರನ್ನ ನೀವು ನಿಮ್ಮ ಬೌಂಡ್ರಿ ಒಳಗೆ ಬಿಟ್ಕೊಂತೀರಾ, ಅದು ಇಂಪಾರ್ಟೆಂಟ್. 3 ಆಫ್ ಸ್ಪೋರ್ಟ್ಸಿಗೆ ಎಂಪರರ್ ಬರ್ತಾ ಇದೆ ಅಂದ್ರೆ ನಿಮಗೆ ಇದೊಂಥರ ಗೈಡೆನ್ಸ್ ಮಾಡ್ತಾ ಇದೆ. ಬಿ ಲೈಕ್ ಅ ಕಿಂಗ್. ನೀವು ಎಷ್ಟೇ ಒಳ್ಳೆಯವರಾಗಿರ್ಬೋದು, ನೀವು ಎಷ್ಟೇ ಡೌನ್ ಟು ಅರ್ತ್ ಆಗಿರ್ಬೋದು, ಲೈಫಲ್ಲಿ ನೀವು ಎಷ್ಟೇ ಅಚೀವ್ ಮಾಡಿರ್ಬೋದು, ಎಷ್ಟೇ ರೆಸ್ಪೆಕ್ಟ್ ನೀವಿರ್ಬೋದು, ಬಟ್ ನಿಮ್ಮ ಲೈಫಿಗೆ ನೀವೊಂದು ಬೌಂಡ್ರೀಸ್ ಹಾಕೋಬೇಕು. ಎಲ್ಲರಿಗೂ ಭಯ ಆಗ್ಬೇಕು. ರಾಜನ್ ನೋಡಿದ್ರೆ ಅದು ಎಷ್ಟೇ ಹೆಲ್ಪ್ಫುಲ್ ಆಗಿದ್ರು, ರಾಜ ಎಷ್ಟೇ ಒಳ್ಳೆಯವನಾಗಿದ್ರು, ಪ್ರಜೆಗಳಿಗೆ ಯಾವಾಗ್ಲೂ ಅವನ ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಅಷ್ಟೇ ಭಯ ಕೂಡ ಇರುತ್ತೆ. ಹೋಗ್ಬಿಟ್ಟು ರಾಜನ್ ಮೇಲೆ ತಲೆ ಮೇಲೆ ಕೂತ್ ಬಿಡಲ್ಲ, ಸಿಂಹಾಸನದ ಮೇಲೆ ಕೂತ್ ಬಿಡಲ್ಲ. ಆ ಬೌಂಡ್ರಿನ ರಾಜ ವಿಲ್ ಆಲ್ವೇಸ್ ಮೇಂಟೈನ್, ರೈಟ್? ನಿಮ್ಮ CEO ಅನ್ಕೊಳ್ಳಿ, ನಿಮ್ಮ ಮ್ಯಾನೇಜರೇ ಅನ್ಕೊಳ್ಳಿ, ರೈಟ್? ಎಷ್ಟೇ ಅವರು ಕ್ಲೋಸ್ ಆಗಿದ್ರು, ಎಷ್ಟೇ ಫ್ರೆಂಡ್ಲಿ ಬಿಹೇವ್ ಮಾಡಿದ್ರು, ಎಷ್ಟೇ ನಿಮಗೆ ಹೆಲ್ಪ್ ಮಾಡಿದ್ರು, ಎಷ್ಟೇ ಕೋಆಪರೇಟ್ ಮಾಡಿದ್ರು, ಬಟ್ CEO ಆಫೀಸ್ ಅಥವಾ ಒಂದು ಮ್ಯಾನೇಜರ್ ಕ್ಯಾಬಿನ್ ಒಳಗೆ ಹೋಗ್ಬೇಕಂದ್ರೆ ನಿಮಗೆ ಆ ಭಯ ಇದ್ದೇ ಇರುತ್ತೆ. ಹೋಗ್ಬಿಟ್ಟು ಅವ್ರದ್ದು ಚೇರ್ ಮೇಲೆ ಕೂತ್ ಬಿಡ್ತೀರಾ, ಆಗಲ್ಲ. ಅವ್ರ ಲ್ಯಾಪ್ಟಾಪ್ ತಗೊಂಡು ಯೂಸ್ ಮಾಡಕ್ ಶುರು ಮಾಡ್ತೀರಾ, ಆಗಲ್ಲ. ಅದನ್ನ ಅವನ್ನೇ ಯೂಸ್ ಮಾಡ್ಬೇಕು ಅಥವಾ ಅವಳೇ ಯೂಸ್ ಮಾಡ್ಬೇಕು. ಅದ್ಬಿಟ್ಟು ಎಲ್ಲರೂ, ಇಟ್ಸ್ ದ ಬೌಂಡ್ರಿ. ಅವ್ರಿಗೆ ಅದನ್ನ ಹಾಕೋಬಿಟ್ಟಾರೆ, ಆ ಒಂದು ಪ್ರಿನ್ಸಿಪಲ್, ಆ ಒಂದು ರೂಲ್ಸ್ನ ಹಾಕೋಬಿಟ್ಟಿರ್ತಾರೆ. ಅದನ್ನ ಯಾರಿಗೂ ಅಷ್ಟು ಈಸಿಯಾಗಿ ಒಳಗಡೆ ಬರೋದಕ್ಕೆ ಬಿಡಲ್ಲ. ಸೊ ನಿಮಗೆ ಇಟ್ಸ್ ಅ ಗೈಡೆನ್ಸ್ ಗ್ರೂಪ್ 2. ಆಯ್ತು, ಬಟ್ ಇನ್ಮೇಲೆ ಯಾರನ್ನ ನೀವು ನಿಮ್ಮ ಲೈಫಲ್ಲಿ ಬಿಟ್ಕೊಂತೀರಾ, ದಟ್ ಈಸ್ ಇಂಪಾರ್ಟೆಂಟ್. ಯಾರನ್ನ ಟ್ರಸ್ಟ್ ಮಾಡ್ತೀರಾ ಅನ್ನೋದಲ್ಲ, ಬಟ್ ಆ ಪರ್ಸನ್ ಎಲಿಜಿಬಲ್ ಟ್ರಸ್ಟ್ ಮಾಡೋದಕ್ಕೆ. ಆ ಪರ್ಸನ್ ಈಸ್ ಹಿ ವರ್ತ್ ಇಟ್, ಈಸ್ ಹಿ ಆರ್ ಈಸ್ ಶಿ ವರ್ತ್ ಇಟ್? ನಿಮ್ಮ ಲೈಫಲ್ಲಿ ನೀವು ಎಂಟ್ರಿ ಕೊಡೋದಕ್ಕೆ ಈಸ್ ಹಿ ವರ್ತ್ ಇಟ್? ಆ ಒಂದೊಂದು ಮೀಟಿಂಗ್ ನಡೆಯುತ್ತೆ ಕಂಪನಿಲಿ, ಈವನ್ ಆ ಒಂದೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲೂ ಎಲ್ಲಾರನ್ನೂ ಕರೆಯಲ್ಲ. ಯಾವ ಪರ್ಸನಿಗಲ್ಲಿ ರೈಟ್ಸ್ ಇದೆ ಕೂರೋದಕ್ಕೆ, ಯಾವ ಪರ್ಸನಿಗಲ್ಲಿ ಕೆಲಸ ಇದೆ ಮಾಡೋದಕ್ಕೆ, ಈಸ್ ಹಿ ಆರ್ ಶಿ ಡಿಸರ್ವಿಂಗ್ ಕೂರಿಸ್ತಾರೆ. ಬಿಟ್ರೆ ಎಲ್ಲಾರನ್ನೂ ಕಲೀಗ್ಸ್ ಎಲ್ಲಾರು ಬನ್ನಿ ದೊಂಬರಾಟ ಆಡಿ ಅಂತಾರ, ಆಗಲ್ಲ. ದಟ್ ಈಸ್ ನಾಟ್ ದ ಥಿಂಗ್. ಸೊ ಇಲ್ಲಿ ನಿಮ್ಮ ಲೈಫಲ್ಲಿ ಕೂಡ ನೀವು ಹಾಗೆ ಮಾಡ್ಕೊಂಡಿದ್ದೀರಾ ಪ್ರಾಬ್ಲಿ. ಇಷ್ಟು ದಿನ ಹೆಂಗೆ ಅಂತಂದರೆ ಎಲ್ಲರನ್ನೂ ಬೇಗ ಟ್ರಸ್ಟ್ ಮಾಡೋದು, ಎಲ್ಲರನ್ನೂ ಬೇಗ ಲೈಫಲ್ಲಿ ಎಂಟ್ರಿ ಕೊಡೋದು, ಎಲ್ಲರನ್ನೂ ಬೇಗ ನೀವು ಹಚ್ಕೊಳ್ಳೋದು, ಕ್ಲೋಸ್ ಮಾಡ್ಕೊಳ್ಳೋದು, ಎಲ್ಲರ ಜೊತೆ ಬೇಗ ನೀವು ಕನೆಕ್ಟ್ ಆಗೋದು, ಎಮೋಷ್ನಲಿ ಡಿಪೆಂಡೆಂಟ್ ಆಗೋಕ್ಕೆ ಶುರು ಮಾಡೋದು. ಅವಾಗ ಏನಾಗುತ್ತೆ, ಅವ್ರೇನಾದ್ರು ಸ್ವಲ್ಪ ಚೇಂಜಸ್ ಆದ್ರೂ, ಸ್ವಲ್ಪ ಅವ್ರು ಹರ್ಟ್ ಮಾಡಿದ್ರು, ನಿಮಗೆ ಅದೊಂಥರ ತುಂಬ ಜಾಸ್ತಿನೇ ಎಫೆಕ್ಟ್ ಮಾಡುತ್ತೆ. ಸೊ ಅದಾಗಿದೆ ನಿಮಗೆ. ಸೊ ಮೇಕ್ ಶೋರ್ ನಿಮ್ಮ ಲೈಫಲ್ಲಿ ಇನ್ನು ಮೇಲೆ ಯಾರನ್ನ ಎಲೋ ಮಾಡ್ತೀರಾ ಅನ್ನೋದಕ್ಕಿಂತ ನೀವೇ ಒಂದು ಬೌಂಡ್ರೀಸ್ನ ಹಾಕೊಳ್ಳಿ. ಆ್ಯಂಡ್ ಮೇಕ್ ಶೋರ್ ಆ ಒಂದು ಬೌಂಡ್ರಿ ಒಳಗೆ ನೋಬಡಿ ಶುಡ್ ಎಂಟರ್, ಯಾರು ಬರಬಾರ್ದು. ಅದ್ರ ಬಗ್ಗೆ ಎಂಪರರ್ ಹೇಳ್ತಾ ಇದ್ದಾನೆ. ಎಂಪರರ್ ನಾನು ಚೆನ್ನಾಗಿ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ಅನ್ಕೊಂತೀನಿ. ಈ 2 ಕಾರ್ಡ್ ವೆರಿ ಬ್ಯೂಟಿಫುಲ್ ವೇಲಿ ಬಂದಿದೆ. ಸೊ ದೆನ್ ಕಮ್ಸ್ ವರ್ಲ್ಡ್, ತೋರ್ಸೋದಕ್ಕಾಗಲ್ಲ. ಸೊ ವರ್ಲ್ಡ್ ಟ್ಯಾರೋ ಏನ್ ಹೇಳುತ್ತೆ, ಈ ಒಂದು ಸಿಚುವೇಶನಿಗೆ ಯಾಕೆ ವರ್ಲ್ಡ್ ಟ್ಯಾರೋ ಬಂತು? ಸೊ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ನೀವು ಆ ಒಂದು ಝೋನಲ್ಲಿ ಇದ್ದೀರಾ, ಕಂಫರ್ಟ್ ಝೋನಲ್ಲಿ ಇದ್ದೀರಾ. ಆ ಝೋನಲ್ಲಿ ಏನೋ ಹುಡುಕ್ತಾ ಇದ್ದೀರಾ, ಹ್ಯಾಪಿನೆಸ್ ಹುಡುಕ್ತಾ ಇದ್ದೀರಾ, ಅಥವಾ
ರೈಟ್ ಪರ್ಸನ್ನ ಹುಡುಕ್ತಾ ಇದ್ದೀರಾ. ನನಗೆ ಎಲ್ಲಿ ಖುಷಿ ಆಗುತ್ತೆ, ನನಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನನಗೆ ಅಲ್ಲಿ ಖುಷಿ ಆಗುತ್ತೆ, ನನಗೆ ಅಲ್ಲಿ ಫ್ರೆಂಡ್ಶಿಪ್ ಸಿಗ್ತಾರೆ, ನನಗೆ ಅಲ್ಲಿ ಆಪರ್ಚುನಿಟೀಸ್ ಸಿಗುತ್ತೆ, ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ವರ್ಲ್ಡ್ ಈಸ್ ಲೈಕ್ ಸಮಥಿಂಗ್ ಅನ್ಯೂಶುವಲ್. ವರ್ಲ್ಡ್ ಅಂತ ಅಂದ್ರೆ ಸಮಥಿಂಗ್ ಔಟ್ಸೈಡ್. ಈ ಒಂದು ಸಿಚುವೇಶನಿಗೆ ಬಂದಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ನೀವು ಅದೇ ಒಂದು ಸರ್ಕಲ್ ಒಳಗೆ ಇದ್ದೀರಾ. ಅದು ಹೇಳ್ತಾ ಇದೆ ಸ್ವಲ್ಪ ಹೊರಗೆ ಹೋಗು, ಸ್ವಲ್ಪ ನೀನ್ ಎಕ್ಸ್ಪ್ಲೋರ್ ಆಗು, ಸ್ವಲ್ಪ ಟ್ರಾವೆಲ್ ಮಾಡು. ಹೆಂಗಾಗೋಗ್ಬಿಟ್ಟಿದ್ಯಾ ಅಂದ್ರೆ ಅಲ್ಲೇ ಸ್ಟಿಕ್ ಆನ್ ಆಗೋಗ್ಬಿಟ್ಟಿದ್ಯಾ. ಇವಾಗ ಬಾವಿ ಒಳಗಿರೋ ಕಪ್ಪೆ ತರ. ಕಪ್ಪೆ ಏನ್ ಅನ್ಕೊಳ್ಳುತ್ತೆ, ಇಷ್ಟೇ ಜೀವನ, ಇಷ್ಟೇ ಜಗತ್ತಂದ್ರೆ ಇಷ್ಟೇನೆ, ಭೂಮಿ ಅಂದ್ರೆ ಇಷ್ಟೇನೆ, ಹಂಗ ಅನ್ಕೊಂಡಿರುತ್ತೆ. ಬಟ್ ಅದು ಬಾವಿಯಿಂದ ಹೊರಗೆ ಬಂದ್ಮೇಲೆನೆ ಗೊತ್ತಾಗತ್ತೆ ಅದಕ್ಕೆ, ನೋ, ಆಕ್ಚುಲಿ ಪ್ರಪಂಚ ತುಂಬಾ ದೊಡ್ಡದಾಗಿದೆ, ತುಂಬಾ ಜನ ಇದ್ದಾರೆ, ತುಂಬಾ ರೀತಿ ಜನಗಳಿದ್ದಾರೆ. ಅದು ಆಕ್ಚುಲಿ ಕಪ್ಪೆಗೆ ಆಮೇಲೆ ಗೊತ್ತಾಗೋದು ಅಲ್ವಾ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 2, ಇಫ್ ಪಾಸಿಬಲ್ ಅದ್ ಎಲ್ಲಿ ಒಳಗಿದ್ದೀರಾ ಹೊರಗೆ ಬನ್ನಿ, ಸ್ವಲ್ಪ ಎಕ್ಸ್ಪ್ಲೋರ್ ಆಗಿ. ಐ ನೋ ತುಂಬಾ ಜನ ಡಿಪ್ರೆಷನ್ ಅಲ್ಲಿ ಇರ್ಬೋದು, ಬಿಕಾಸ್ 3 ಆಫ್ ಸ್ವರ್ಡ್ಸ್ ಡಿಪ್ರೆಷನ್ ವೈಬ್ ಕೂಡ ಕೊಡುತ್ತೆ ಅವಾಗ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಸಮಥಿಂಗ್ ಹೊಸದ್ ಮಾಡಿ, ಅನ್ಯೂಶುವಲ್ ಮಾಡಿ. ಬಿಕಾಸ್ ವರ್ಲ್ಡ್ ಟ್ಯಾರೋ ಬಂದಿದೆ ಅಂದ್ರೆ ವರ್ಲ್ಡ್ ಅಂತ ಅಂದ್ರೆ ಟ್ರಾವೆಲ್ ಬಗ್ಗೆ ಹೇಳುತ್ತೆ, ಎಕ್ಸ್ಪ್ಲೋರೇಷನ್ ಬಗ್ಗೆ ಹೇಳುತ್ತೆ. ಸಮಥಿಂಗ್ ಅನ್ಯೂಶುವಲ್, ಹೊಸದೇನಾದ್ರು ಟ್ರೈ ಮಾಡು. ಇಷ್ಟ ದಿನ IT ಇದೆಯಾ, ಏನಾದ್ರು ಬೇರೆ ಕಡೆ ಹೋಗು. ಇವಾಗ ಮೇ ಬಿ ತುಂಬಾ ಜನ ಜಾಬ್ ಲಾಸ್ ಅಲ್ಲಿ ಇರ್ಬೋದು. ಓ ಮೈ ಗಾಡ್, ಓಕೆ, ಜಾಬ್ ಲಾಸ್ ಅಲ್ಲಿ ಇರ್ಬೋದು. ಅಥವಾ ನೀವು ಕ್ವೆಶನ್ ಮಾಡ್ತಿರ್ಬೋದು, ಯಾಕೆ ನನ್ ಜಾಬ್ ಹೋಯ್ತು, ನನ್ ಜೊತೆನೆ ಯಾಕೆ ಹಿಂಗ್ ಆಗ್ತಾ ಇದೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 2, ಯು ಆರ್ ಮೆಂಟ್ ಟು ಡೂ ಸಮಥಿಂಗ್ ಎಲ್ಸ್, ಸಮಥಿಂಗ್ ಅನ್ಯೂಶುವಲ್, ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ, ಸ್ವಲ್ಪ ಎಕ್ಸ್ಪ್ಲೋರ್ ಆಗಿ. ಇಷ್ಟೇ ನಾನು ಡೆವಲಪ್ಸ್ ಓದಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು IT-ಲೇ ಇರಬೇಕು. ನೋ, ಮೇ ಬಿ ಯು ಆರ್ ಮೆಂಟ್ ಫಾರ್ ಸಮಥಿಂಗ್ ಎಲ್ಸ್. ಎಕ್ಸ್ಪ್ಲೋರ್ ಮಾಡಿ, ನಿಮ್ಮಲ್ಲೇ ಮೇ ಬಿ ನಿಮ್ಮನ್ನ ನೀವು ಇನ್ನೂ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನ್ರಲ್ಲಿ ಸ್ಕಿಲ್ಸ್ ಇದೆ, ಏನ್ರಲ್ಲಿ ಪ್ಯಾಷನ್ ಇದೆ, ಏನ್ ಸಮಥಿಂಗ್ ಡಿಫ್ರೆಂಟ್, ನೀವು ಹೆಂಗೆ ಯು ಕ್ಯಾನ್ ಬಿ ಡಿಫ್ರೆಂಟ್. ಮೇ ಬಿ ಅದನ್ನ ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಫಸ್ಟ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ಥಿಂಕ್ ಔಟ್ ಆಫ್ ಬಾಕ್ಸ್, ಥಿಂಕ್ ಸಮಥಿಂಗ್ ಅನ್ಯೂಶುವಲ್. ಇಟ್ಸ್ ಲೈಕ್ ನೀವು ನನಗೆ ಇದೇ ಪರ್ಸನ್ ಇಂದನೇ ನನಗೆ ಪ್ರೀತಿ ಬೇಕು, ನಾನು ಇದೇ ಪರ್ಸನ್ನ ಮಾತ್ರ ಇಷ್ಟಪಡೋದು, ನನಗೆ ಇಲ್ಲಿಂದನೇ ಪ್ರೀತಿ ಸಿಗ್ಬೇಕು, ಹಂಗೆಲ್ಲ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ಮೇ ಬಿ ಇಲ್ಲಿ ವರ್ಲ್ಡ್ ಟ್ಯಾರೋ ಬಂದಿರೋದು ನೋಡಿದ್ರೆ, ಲುಕ್ ಫಾರ್ ಲವ್ ಸಮ್ವೇರ್ ಎಲ್ಸ್, ಅನ್ಯೂಶುವಲ್ ಪ್ಲೇಸ್ ಅಲ್ಲಿ ಹುಡುಕಿ. ಮೇ ಬಿ ಏನ್ ನೀವು ಹುಡುಕ್ತಾ ಇದ್ದೀರಾ ಲೈಫಲ್ಲಿ, ಅದು ಮೇ ಬಿ ನೀವು ಅಗೇನ್ ಸಿ, ಇವಾಗ ಒಂದು ವೆರಿ ಗುಡ್ ಎಕ್ಸಾಂಪಲ್ ಅಂದ್ರೆ ಜಾಬ್ ಹುಡುಕ್ತಾ ಇರ್ತೀರಾ, ಲಿಂಕ್ಡ್ಇನ್, ನೌಕರಿ, ಇನ್ನು ಯಾವ್ದ್ಯಾವ್ದಿದೆ ಆ್ಯಪ್, ಎಲ್ಲದರಲ್ಲೂ ಇಂಡೀಡ್, ಸಮಥಿಂಗ್ ಏನೇನೋ ಇದೆ ಅಲ್ವಾ, ಎಲ್ಲದರಲ್ಲೂ ಅಪ್ಲೈ ಮಾಡ್ತಾ ಇರ್ತೀರಾ. ಎಲ್ಲದರಲ್ಲೂ ಡಿಸಪಾಯಿಂಟಿಂಗ್ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಯುವರ್ ರೆಸ್ಯೂಮೆ ವಾಸ್ ರಿವ್ಯೂಡ್ ಬಟ್ ಅನ್ಫಾರ್ಚುನೇಟ್ಲಿ ಅಂತ ಮೆಸೇಜ್ ಬರ್ತಾ ಇರುತ್ತೆ. ಬಟ್ ಇಟ್ಸ್ ಅನ್ ಇಂಡಿಕೇಶನ್, ಡಿಫ್ರೆಂಟ್ ವೇಲಿ ಟ್ರೈ ಮಾಡಿ. ಮೇ ಬಿ ವೆಬ್ಸೈಟಿಗೆ ಹೋಗಿ, ಮೇ ಬಿ ದೇರ್ ಇಸ್ ಸಮ್ ನ್ಯೂ ಆ್ಯಪ್, ಅದು ನಿಮ್ಮನ್ನ ಡೈರೆಕ್ಟ್ ಆಗಿ HR ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೇ ಬಿ ಕಲೀಗ್ಗೆ ಯಾವುದೋ ಒಂದು ಒಳ್ಳೆ ಕಾಂಟ್ಯಾಕ್ಟ್ಸ್ ಇರ್ಬೋದು. ಇಟ್ಸ್ ಅನ್ ಇಂಡಿಕೇಶನ್, ಸಮ್ ಅನ್ಯೂಶುವಲ್ ವೇನ ಟ್ರೈ ಮಾಡಿ, ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ. ಅವಾಗ ಏನ್ ನೀವು ಕಳ್ಕೊಂಡಿದ್ರೆ ಅದ್ರ ಡಬಲ್ ಸಿಗುತ್ತೆ. ಇಟ್ಸ್ ಅನ್ ಇಂಡಿಕೇಶನ್. ಗ್ರೂಪ್ 2, ಅಗೇನ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್. ಅಂಡ್ ನನ್ನ ಜೊತೆಗೆ ನೀವು ಕೂಡ ಟ್ಯಾರೋನ ಹೆಂಗೆ ಕನೆಕ್ಟ್ ಮಾಡ್ಬೋದು ಅಂತ ಕಲ್ತಿದ್ದೀರಾ ಅಂತ ಐ ಹೋಪ್. ನಿಮಗೆ ಅನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ, ನಮಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು ಗಾಯ್ಸ್. ಆ್ಯಂಡ್ ಮೆಸೇಜ್ ಇಷ್ಟ ಆದರೆ ಏನನ್ಸು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.